ಗುರು ನಿತ್ಯಾನಂದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಉಡುಪಿ ಇದರ ರಜತ ಸಂಭ್ರಮದ ಲಾಂಛನ ಅನಾವರಣ ಕಾರ್ಯಕ್ರಮ ಉಡುಪಿ ಶ್ರೀ ಭಗವಾನ್ ನಿತ್ಯಾನಂದ ಸ್ವಾಮಿ ಮಂದಿರದ ಸಭಾಂಗಣದಲ್ಲಿ ನಡೆಯಿತು. ಲಾಂಛನ ಅನಾವರಣಗೊಳಿಸಿ ಮಾತನಾಡಿದ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಬಿ ಜಯಕರ ಶೆಟ್ಟಿ ಇಂದ್ರಾಳಿ ಅವರು ಜನರ ವಿಶ್ವಾಸ ನಂಬಿಕೆ ಗಳಿಸುವಲ್ಲಿ ಗುರು ನಿತ್ಯಾನಂದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಯಶಸ್ವಿಯಾಗಿದೆ. ಈಗಾಗಲೇ ಸೊಸೈಟಿ ನಗರದ ಹೃದಯ ಭಾಗದಲ್ಲಿ ಜಾಗವನ್ನು ಖರೀದಿಸಿದ್ದು ಅಲ್ಲಿ ನಿತ್ಯಾನಂದ ಸಾಗರ ಸೌಧ ಎಂಬ ಸುಸಜ್ಜಿತ ಕಟ್ಟಡವನ್ನು ನಿರ್ಮಾಣ ಮಾಡುವ ಯೋಜನೆಯನ್ನು ಹಾಕಿಕೊಂಡಿದೆ. ಸಹಕಾರಿ ಕ್ಷೇತ್ರದಲ್ಲಿ ಎಷ್ಟು ವ್ಯವಹಾರ ಮಾಡಿದ್ದೇವೆ, ಎಷ್ಟು ಲಾಭ ಗಳಿಸಿದ್ದೇವೆ ಎಂಬುದು ಮುಖ್ಯವಲ್ಲ, ಗಳಿಸಿದ ಲಾಭದಲ್ಲಿ ಸಮಾಜಕ್ಕೆ ಏನು ಕೊಟ್ಟಿದ್ದೇವೆ ಎಂಬುದು ಮುಖ್ಯ ಎಂದರು. ವಿಕೆ ಗ್ರೂಪ್ಸ್ನ ಸಿಎಂಡಿ ಕರುಣಾಕರಿ ಎಂ ಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಸಂಸ್ಥೆಯು ಇನ್ನಷ್ಟು ಅಭಿವೃದ್ಧಿ ಹೊಂದಿ ಜನರಿಗೆ ಉತ್ತಮ ಸೇವೆ ನೀಡಲಿ ಎಂದು ಶುಭ ಹಾರೈಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ರಜತ ಸಂಭ್ರಮ ಸಮಿತಿಯ ಸಂಚಾಲಕ ತೋನ್ಸೆ ಮನೋಹರ್ ಶೆಟ್ಟಿ, ಸಹ ಸಂಚಾಲಕ ಮೋಹನ್ ಶೆಟ್ಟಿ, ಮೂಡನಿಡಂಬೂರು ಸೊಸೈಟಿಯ ಉಪಾಧ್ಯಕ್ಷ ಎಂ ಕೃಷ್ಣ ಆಳ್ವ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜೇಶ್ ಶೆಟ್ಟಿ ಭಾಗಿಯಾಗಿದ್ದರು. ನಮ್ಮ ಸಮುದಾಯಕ್ಕೆ ಏನಾದರೂ ಒಂದು ಪ್ರಯೋಜನ ಆಗಬೇಕು, ತನ್ಮೂಲಕ ಅಗತ್ಯತೆ ಉಳ್ಳವರಿಗೆ ಒಂದು ಆರ್ಥಿಕ ನೆರವನ್ನು ನೀಡುವಂತ ಒಂದು ಆರ್ಥಿಕ ಸಂಸ್ಥೆ ಆಗಬೇಕು, ಸಾಕಷ್ಟು ಜನ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗದ ವ್ಯವಸ್ಥೆ ಆಗಬೇಕು ಎನ್ನುವಂಥ ಚಿಂತನೆಯನ್ನು ಇಟ್ಟುಕೊಂಡು ಅಂದು ಪ್ರಾರಂಭವಾದ ಸಂಸ್ಥೆ ಇಂದು ಬೃಹದಾಕಾರವಾಗಿ ಬೆಳೆದಿದೆ. ಅನೇಕ ಕಾರ್ಯಕ್ಷೇತ್ರದಲ್ಲಿ ಶಾಖೆಗಳನ್ನು ಮಾಡುವುದರ ಮುಖಾಂತರ ಇವತ್ತು ಈಗಾಗಲೇ ಪ್ರಾಥಮಿಕವಾಗಿ ಮಾತನಾಡಿದ್ದಾರೆ ಅಧ್ಯಕ್ಷರು, ಎಲ್ಲ ವಿಚಾರಗಳನ್ನು ಅವರು ಹೇಳಿದ್ದಾರೆ. ಸಂಸ್ಥೆ ಜನರ ವಿಶ್ವಾಸವನ್ನು ಗಳಿಸಿದೆ, ನಂಬಿಕೆಯನ್ನು ಗಳಿಸಿದೆ. ಇವತ್ತು ಕೋಟ್ಯಾಂತರ ರೂಪಾಯಿ ಠೇವಣಿ ಸಂಗ್ರಹ ಮಾಡಿಕೊಳ್ಳುವುದಕ್ಕೆ ಸಂಗ್ರಹಿಸಿದ ಠೇವಣಿಯನ್ನು ಅಗತ್ಯತೆ ಉಳ್ಳವರಿಗೆ ಆರ್ಥಿಕ ಸಾಲವನ್ನು ನೀಡುವುದರ ಮುಖಾಂತರ ಪಡ್ಕೊಂಡ ಸಾಲದವರು ಕ್ಲಬ್ಧ ಸಮಯದಲ್ಲಿ ಮರುಪಾವತಿಸುವ ಮುಖಾಂತರ ಇವತ್ತು ಸಂಸ್ಥೆ ಉತ್ತಮ ರೀತಿಯಲ್ಲಿ ಲಾಭ ಗಳಿಸ್ತಾ ಇದೆ. ತನ್ನದೇ ಆದ ಪ್ರಧಾನ ಕಚೇರಿಯ ಸ್ವಂತ ಕಟ್ಟಡ ಇರ್ಬೋದು, ಅದಲ್ಲದೆ ಉಡುಪಿ ನಗರದ ಹೃದಯ ಭಾಗದಲ್ಲಿ ಒಂದು ಒಳ್ಳೆಯ ಜಾಗವನ್ನು ಈಗಾಗಲೇ ಖರೀದಿ ಮಾಡಿ ಆಗಿದೆ. ಆ ಸ್ಥಳ ನಿವೇಶನದಲ್ಲಿ ನಿತ್ಯಾನಂದ ಸಾಗರ ಸೌಧ ಎನ್ನುವಂಥ ಸುಸಜ್ಜಿತವಾದ ಸುಂದರವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡುವಂಥ ಯೋಜನೆಗಳನ್ನು ಹಮ್ಮಿ ಆಗಿದೆ.